ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋನೇ ಸಖತ್ತಾಗಿದೆ. ಯಾರ್ಯಾರಿಗೆ ಇಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಕೂಡ ಗೊತ್ತಾಗ್ತಿದೆ. ಬನ್ನಿ ಫಸ್ಟು ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರನ ಮಾತಾಡ್ತಾ ಹೋಗೋಣ. ಇಷ್ಟು ದಿನಗಳ ಕಾಲ ಒಳ್ಳೆ ಆಟದ ಮೂಲಕ ಜನರ ಮನಸ್ಸನ್ನ ಗೆದ್ದ ಕೆಲವರು ಇಂಥ ಟೈಮಲ್ಲಿ ಈ ಮಾತುಗಳು ಬೇಕಾ? ಎಸ್, ನೋಡಿದಲ್ಲ ವೀಕ್ಷಕರೇ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಹಾದಿ ತಪ್ಪಿದ ಮಾತು, ಎಲ್ಲೇ ಮೀರಿದ ನಡವಳಿಕೆಗಳಿಗೆ ಕಿಚ್ಚ ಹಾಕ್ತಾರಾ ಫುಲ್ ಸ್ಟಾಪ್ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ಏನಕ್ಕೆ ಅಂತಂದರೆ ಕೆಲವೊಂದು ವಿಚಾರಗಳನ್ನ ಹಾಗೆ ಬಿಟ್ಬಿಟ್ರೆ ಕೇವಲ ಇನ್ನಿರೋದು 2 ವಾರ. ಬಿಗ್ ಬಾಸೇ ಹೇಳಿದ್ದಾರೆ ಸ್ವಲ್ಪ ಅವ್ರ ಗೆಲುವಿನ ಹಾದಿ ಏನಿದೆ ಆ ಹಾದಿ ಸುಗಮವಾಗಿರಬೇಕು ಹೊರತು ಇಲ್ಲಿ ಅವರೇ ಅಡ್ಗಾಲ್ ಹಾಕೋಬಾರ್ದಲ್ವಾ. ಅದಕ್ಕೋಸ್ಕರನೇ ಕೆಲವೊಬ್ಬರಿಗೆ ಹೆಚ್ಚಾಗಿ ಕ್ಲಾಸ್ ಸಿಗುತ್ತೆ, ಕೆಲವೊಬ್ರಿಗಂತೂ ಕ್ಲಾಸೇ ಸಿಗಲ್ಲ. ಅದು ಗೊತ್ತಿದೆ. ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಕಾಣಿಸುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ನೆಗೆಟಿವ್ ಆಗಿ ಎಲ್ಲಾನು ಕೂಡ ಕಾಣಿಸ್ತಾ ಹೋಗುತ್ತೆ. ನಾವು ಯಾವ ಥರ ತಗೊಂತೀವಿ ಆ ಥರ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಕಿಚ್ಚ ಸುದೀಪ್ ಸರ್ ಇಲ್ಲಿ ಫಸ್ಟ್ ಹೇಳೋದೇನಪ್ಪ ಅಂತಂದರೆ, ಇಷ್ಟು ದಿನಗಳ ಕಾಲ ಒಳ್ಳೆ ಆಟದ ಮೂಲಕ ಜನರ ಮನಸ್ಸನ್ನು ಗೆದ್ದ ಕೆಲವರು ಇಂಥ ಟೈಮ್ನಲ್ಲಿ ಈ ಮಾತುಗಳು ಬೇಕಾ ಅಂತ ಇಲ್ಲಿ ಕೇಳ್ತಾರೆ. ಇಲ್ಲಿ ಅಶ್ವಿನಿಯವರು ಮತ್ತಿಲ್ಲಿ ಗಿಲ್ಲಿಯವರು ಇಬ್ಬರು ಕೂಡ ಏನು ಜಗಳ ಆಡಿದ್ರು. ಹೌದು, ಕೆಲವೊಬ್ಬರಿಗೆ ಗಿಲ್ಲಿಯವರು ಏನು ಕ್ಯಾಪ್ಟನ್ ಆಗಿದ್ದಾರೆ ಅದು ಇಷ್ಟ ಇಲ್ಲ, ಎದ್ದು ಕಾಣಿಸ್ತಿದೆ ನೀಟಾಗಿ. ಅದರಲ್ಲೂ ಕೂಡ ಫಸ್ಟ್ ಇಷ್ಟ ಆಗದೆ ಇದ್ದಿದ್ದು ಯಾರಿಗಪ್ಪ ಅಂತಂದರೆ ಅಶ್ವಿನಿಯವ್ರಿಗೆ. ಅದು ಒಟ್ಟಿನಲ್ಲಿ ನೋಡಿ, ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು ಸುಮಾರು 2 ರಿಂದ 3 ಸತಿ ಕೆಲಸ ಮಾಡಿ ಅಂತ ಇಲ್ಲಿ ಹೇಳಿದ್ರಂತೆ. ಆ ನಂತರ ಅಂದರೆ ಎಪಿಸೋಡಲ್ಲಿ ತೋರಿಸಿದ್ದೇನಪ್ಪ ಅಂದರೆ ಡೈರೆಕ್ಟಾಗಿ ಇಲ್ಲಿ ಗಿಲ್ಲಿಯವ್ರು ಬರ್ತಾರೆ, ಬಂದುಬಿಟ್ಟು ಸುಮಾರು 2 ಗಂಟೆ ಆಗಿರುತ್ತೆ ಕಳೆದ ವಾರ. 2 ಗಂಟೆ ಆದಾಗ ಬಂದ್ಬಿಟ್ಟು ಹೇಳಿದ್ರಲ್ವಾ ಅಂತಂದ್ಬಿಟ್ಟು ಇಲ್ಲಿ ಇವ್ರಿಗೇನು ಸ್ವಲ್ಪನೂ ಬೇಜಾರೇ ಇಲ್ವಾ ಗಿಲ್ಲಿಯವ್ರಿಗೆ. ಅವ್ರ ಕ್ಯಾಪ್ಟನ್ ಆದಾಗ ಮಾತ್ರ ಎಲ್ಲರೂ ಕೆಲಸ ಮಾಡಬೇಕು, ಅದೇ ಬೇರೆಯವ್ರ ಕ್ಯಾಪ್ಟನ್ ಆದಾಗ ಇಲ್ಲಿ ಗಿಲ್ಲಿಯವರೇ ಮೇನಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಅವರೇ ಇಲ್ಲಿ ಸೋಂಬೇರಿ, ಇವ್ರು ಮಾತ್ರ ಹೇಳಿದ್ರೆ ಮಾಡಬೇಕಾ ಎಲ್ಲರೂ ಕೂಡ ಅಂತ ಸುಮಾರು ಮಾತುಗಳು ಬಂತು. ಬಟ್ ನಿನ್ನೆ ಇಲ್ಲಿ ಗಿಲ್ಲಿಯವ್ರು ಮಾತಾಡ್ಬೇಕಾದ್ರೆ ಒಂದು ಗೊತ್ತಾಗಿದ್ದು, 3 ಸತಿ ಇಲ್ಲಿ ಹೇಳಿದಾರಂತೆ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತಂದ್ಬಿಟ್ಟು. ಅವರು ಮಾಡಿಲ್ಲ. ಕೊನೆಗೆ 4ನೇ ಸತಿ ಹೋಗಿ ಹೇಳಿದಾಗೂ ಕೂಡ ಇಲ್ಲಿ ಬೆಳಿಗ್ಗೆ ನಂದೇ ಇರೋದಲ್ವಾ ಅಂತ ಹೇಳಿದಾಗ ಅವ್ರಿಗೂ ಕೂಡ ಪಿತ್ತ ನತ್ತಿಗತ್ತಿದೆ. ಹೌದು, ಗಿಲ್ಲಿಯವರು ಕೆಲಸ ಮಾಡಲ್ಲ. ನೀವು ಕೆಲವೊಬ್ಬರು ಇಂಟರ್ವ್ಯೂಗಳನ್ನ ಇಲ್ಲಿ ನೋಡ್ಬೋದು. ಗಿಲ್ಲಿಯವರು ಸೂರಜ್ ಅವ್ರು ಮೊನ್ನೆ ಅಷ್ಟೇ ಇಲ್ಲಿ ಹೇಳಿದ್ರು ಕೆಲಸ ಮಾಡಲ್ಲ ಅಂತ ಇಲ್ಲಿ ಹೇಳ್ತಿದ್ರು, ಆದರೆ ಆ ಕೆಲಸನ ಮಾಡ್ತಿದ್ರು ಅಂತಂದ್ಬಿಟ್ಟು ಹೇಳಿದ್ರು. ಆದರೆ ಅಶ್ವಿನಿ ಅವರು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ನಂತರ ಕೆಲಸನ ಮಾಡ್ತಿರ್ಲಿಲ್ಲ. ಅದು ಗಿಲ್ಲಿಯವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಅಲ್ಲೇ ನಿಲ್ಲಿಸ್ಬಿಟ್ಟು ಆ ಒಂದು ಕೆಲಸನ ಫಿನಿಶ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಸುಮಾರು ಟೈಮ್ ಆಗಿತ್ತಲ್ವ ನಿಮಗೆ ಗಿಲ್ಲಿಯವರೇ, ಆ ರೀತಿ ಹೇಳಿದರೆ ನೀವು ಮಾಡ್ತಿದ್ರ 2 ಗಂಟೆ ಆಗಿದ್ರೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೇಳೋ ಎಲ್ಲ ಒಂದು ಸನ್ನಿವೇಶಗಳು ಎದ್ದು ಕಾಣಿಸ್ತದೆ. ನೋಡೋಣ. ಯಾಕಂತಂದರೆ ಇಲ್ಲಿ ಅವ್ರು ಹೇಳಿದ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ, ಇಷ್ಟು ದಿವಸ ಜನರ ಮನಸ್ಸನ್ನ ಗೆದ್ದಿದ್ದಾರೆ, ಈ ಟೈಮಲ್ಲಿ ಈ ಮಾತುಗಳು ಬೇಕಿತ್ತಾ? ಖಂಡಿತವಾಗ್ಲೂ ಬೇಕಿತ್ತ ಮತ್ತೆ ಬೇಕಾಗಿರ್ಲಿಲ್ವಾ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ. ಅಲ್ಲಿ ಅಶ್ವಿನಿಯವ್ರದ್ದು ತಪ್ಪಿದೆ ಮತ್ತೆ ಗಿಲ್ಲಿಯವ್ರದ್ದು ಕೂಡ ಇಲ್ಲಿ ತಪ್ಪಿದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂದರೆ ಸುಮಾರು 2 ಗಂಟೆ ಟೈಮ್ ಆಗಿದೆ ರಾತ್ರಿ, ಅವಾಗ ಇದೆಲ್ಲ ಬೇಕಿತ್ತ? ಮತ್ತೆ ಅವ್ರು ಹೋಗಿ ಲೋಟ ಸೌಂಡ್ ಮಾಡೋದಿರ್ಬೋದು, ಮತ್ತೆ ಇಲ್ಲಿ ನೀವು ಮಲ್ಕೊಂಬಿಡು ಅಂತಂದ್ಬಿಟ್ಟು ಚಾಲೆಂಜ್ ಹಾಕೋದಿರ್ಬೋದು. ಬಟ್ ಈ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ಇಲ್ಲಿ ದೊಡ್ಡದಾಗಿ ನಮಗೆ ಯಾವಾಗ ಕಾಣಿಸುತ್ತೆ ಅಂತಂದರೆ ಅವ್ರು ಗೆಲುವಿನ ಹಾದಿಲಿದ್ದಾರೆ. ಆ ಒಂದು ಗೆಲುವಿನ ಹಾದಿಲಿ ಅವ್ರಿಗೇನು ಕೂಡ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಈ ಥರ ಕ್ಲಾಸ್ಗಳು ಸಿಗುತ್ತೆ. ಬಟ್ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋಕೆ ಹೋದರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ದೊಡ್ಡದಾಗಿ ಮಾತಾಡ್ದವ್ರನ್ನೆಲ್ಲ ಬಿಟ್ಟುಬಿಡ್ತಾರೆ. ಅಂದರೆ ದೊಡ್ಡ ತಪ್ಪುಗಳನ್ನ ಮಾಡಿರ್ತಾರಲ್ವಾ ಆ ಥರ ವಿಚಾರಗಳನ್ನ ಇಲ್ಲಿ ಬಿಟ್ಟುಬಿಡ್ತಾರೆ. ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿರ್ತಾರಲ್ವಾ ಅವ್ರನ್ನ ಇಲ್ಲಿ ಹಿಡ್ಕೊತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನಿಮಗೆ ಹೇಗೆ ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿಯವ್ರಿಗೆ ಹೆಚ್ಚಾಗಿ ಕ್ಲಾಸ್ ತಗೋಬೇಕಾ ಅಥವಾ ಅಶ್ವಿನಿಯವ್ರಿಗೆ ಇಲ್ಲಿ ಹೆಚ್ಚಾಗಿ ಕ್ಲಾಸ್ ತಗೋಬೇಕಾ? ಯಾಕಂತಂದ್ರೆ ಇಲ್ಲಿ ಅಶ್ವಿನಿಯವರು ಕೂಡ ಇಲ್ಲಿ ಬೈದ್ರು. ಅದೆಲ್ಲ ಆಗಿದ ತಕ್ಷಣ ಮೊನ್ನೆ 2 ದಿವಸ ಹಿಂದೆ ಅಷ್ಟೇ ನಿನಗೆ ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನು, ನಿನಗೆ ಸೊಂಟನೇ ಸರಿ ಇಲ್ಲ, ಫಸ್ಟ್ ಕುತ್ಕೊಂಡು ಮಾತಾಡೋ ನೆಟ್ಟಿಗೆ ಅಂತ ಹೇಳಿದ್ರು. ಮತ್ತೆ ಸೋಂಬೇರಿ ಅಂತ ಬೈಯೋದಿರ್ಬೋದು. ನೀನು ಬಿಗ್ ಬಾಸ್ ಮನೆಗೆ ತಿನ್ನೋದಕ್ಕೆ ಬಂದಿದೆಯಾ? ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬರೀ ತಿನ್ನೋದಕ್ಕೆ ಬಂದಿದ್ರೆ ನೀನು ಹೊರಗಡೆನೇ ಇರ್ಬೋದಿತ್ತಲ್ವಾ, ನಿನ್ನಂತವನಿಗೆ ಇದು ಸೂಟ್ ಅಲ್ಲ ಅಂತ ಕೂಡ ಎಲ್ಲ ಮಾತಾಡಿದ್ರು. ಅಂದರೆ ಪರ್ಸ್ನಲ್ ವಿಚಾರಗಳನ್ನ ಇಲ್ಲಿ ಸುಮಾರು ಮಾತಾಡ್ಬಿಟ್ರು ಅಶ್ವಿನಿಯವರು ಕೂಡ. ಅವ್ರಿಗೂ ಇಲ್ಲಿ ಕ್ಲಾಸ್ ಸಿಗಬೇಕಾ ಈ ಥರ ವಿಚಾರಗಳಿಗೆ? ಯಾಕಂದರೆ ಗೆಲುವಿನ ಹಾದಿ ಇಲ್ಲಿ ತುಂಬ ಹತ್ತಿರ ಇದ್ದಾರೆ ಗಿಲ್ಲಿಯವರು. ಬಟ್ ಈ ಥರ ಸಿಚುವೇಶನ್ ಇದ್ದಾಗ ಇಲ್ಲಿ ಕಾವ್ಯವ್ರು ಕೂಡ ಈ ಒಂದು ಪಾಯಿಂಟ್ ಬಗ್ಗೆ ಹೇಳಿದ್ರು, ನಿನ್ನ ಅವರು ಟ್ರಿಗರ್ ಮಾಡಬೇಕು ಅಂತಾನೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಬಟ್ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಅವರು ಇವಾಗ ಏನು ಹೇಳಿದ್ರು ಕಾವ್ಯ ಅವರು 2 ದಿವಸ ಆದ್ಮೇಲೆ ಹೇಳಿದ್ರು. ಮೊದಲನೇ ದಿವಸದಿಂದನೂ ಕೂಡ ಇವ್ರು ಯಾವಾಗ ಕ್ಯಾಪ್ಟನ್ ಆದ್ರು ಗಿಲ್ಲಿಯವರು, ಇಲ್ಲಿ ಧ್ರುವಂತವ್ರಿಗೆ, ಅಶ್ವಿನಿಯವ್ರಿಗೆ, ರಘು ಅವ್ರಿಗೆ ಇಷ್ಟನೇ ಇರಲಿಲ್ಲ. ಇವನ್ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಕಾವ್ಯ ಅವರು ಒಬ್ಬರನ್ನ ಬಿಟ್ಬಿಟ್ಟು ರಕ್ಷಿತ್ ಅವ್ರು ಕೂಡ ಸಪೋರ್ಟ್ ಮಾಡಿದ್ರು, ಗಿಲ್ಲಿಯವರು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು 2 ವಾರದ ಹಿಂದೆ. ಇಲ್ಲಿ ರಕ್ಷಿತ್ ಅವ್ರಿಗೆ ಮತ್ತು ಇಲ್ಲಿ ಕಾವ್ಯ ಅವ್ರಿಗೆ ಇಬ್ಬರನ್ನ ಬಿಟ್ಬಿಟ್ಟು ಗಿಲ್ಲಿಯವ್ರು ಕ್ಯಾಪ್ಟನ್ ಆಗಿದ್ದು ಬೇರೆ ಯಾರಿಗೂ ಕೂಡ ಇಲ್ಲಿ ಇಷ್ಟನೇ ಇರಲಿಲ್ಲ. ಅದು ಕಾಣಿಸ್ತು ಕೂಡ. ಯಾಕಂದರೆ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಗಿಪ್ಪು ಅಂತ ಮಾತಾಡ್ತಾ ಇದ್ರಲ್ಲ. ಈಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ಹೇಳ್ತಾ ಇರೋದು, ಇಷ್ಟು ದಿನ ಜನರ ಮನಸ್ಸನ್ನ ಗೆದ್ದಿದ್ರು ಅಂತ. ಅಂದರೆ ಜನರ ಮನಸ್ಸನ್ನ ಗೆದ್ದಿರೋದು
ಯಾರಪ್ಪ ಇಲ್ಲಿ ಗಿಲ್ಲಿಯವರೇ. ಬಟ್ ಈ ಟೈಮಲ್ಲಿ ಈ ಮಾತು ಬೇಕಿತ್ತ ಅಂತ ಇಲ್ಲಿ ಕೇಳ್ತಿದ್ದಾರೆ. ನೋಡೋಣ, ಪ್ರೋಮೋ ನೋಡಿದ ತಕ್ಷಣ ಎಲ್ಲ ಡಿಸೈಡ್ ಮಾಡೋದು ಬೇಡ. ಎಪಿಸೋಡಲ್ಲಿ ಯಾರಿಗೆ ಈ ವರ್ಡ್ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ನನ್ನ ಪ್ರಕಾರ ಗಿಲ್ಲಿಯವ್ರಿಗೆ ಹೇಳಿರಬೇಕು ಅಂತ ಅನ್ಕೊಂತೀನಿ. ಇಂಥ ಟೈಮಲ್ಲಿ ಈ ಮಾತು ಬೇಕಿರಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಗಿಲ್ಲಿಯವ್ರಿಗೆ ಹೇಳಿದ್ದಾರೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಹೇಳದೆ, ಆಟದಲ್ಲಿ ಗೆದ್ದರೂ ಕೂಡ ಗೆಲುವನ್ನು ಸಂಭ್ರಮಿಸುವುದಕ್ಕೂ ಆಗದೆ ಒಬ್ಬರು ನೊಂದಿದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ನಿನ್ನೆ ಇಲ್ಲಿ ಏನಾಯಿತು, ಇಲ್ಲಿ ಧನುಷ್ ಅವ್ರು ಗೆದ್ದರು, ಆದರೂ ಕೂಡ ಆ ಒಂದು ಸಂಭ್ರಮಾಚರಣೆ ಏನು ಮಾಡಬೇಕಿತ್ತು ಅವ್ರು ಮಾಡೋಕ್ಕಾಗಲೇ ಇಲ್ಲ. ಯಾಕಂದರೆ ಬೇಜಾರಿದೆ ಅವ್ರಿಗೂ ಕೂಡ. ಹೌದು, ನಾನಲ್ಲಿ ಏನು ಮಾಡಬೇಕಿತ್ತು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ರಾಶಿಕವ್ರಿಗೂ ಕೂಡ ಇವನ್ ಬೇಜಾರಾಯಿತು. ಯಾಕಂದರೆ ಧನುಷ್ ಅವ್ರು ತಪ್ಪು ಮಾಡಿದ್ರು ಕೂಡ ಅದು ನನಗೆ ಗೊತ್ತಿದ್ರೆ ನಾನಲ್ಲಿ ಏನಾದರೂ 10 ಸೆಕೆಂಡ್ ಪಾಸ್ ಕೊಡೋದಾಗಲಿ ಅಥವಾ ಅದು ಫೌಲ್ ಆಗಿದೆ ಅಂತ ಹೇಳಿ ಮತ್ತೆ ಆಡ್ಸೋದಾಗಲಿ ಮಾಡಿದರೆ ಟೋಟಲಾಗಿ ಎಲ್ರಿಗೂ ಕೂಡ ಬೇಜಾರಾಗಿದೆ. ಸುಮಾರು ಒಂದು 3-4 ಜನಕ್ಕೆ ಅದರಲ್ಲಿ ಸಿಕ್ಕಾಪಟ್ಟೆ ನೊಂದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ನೊಂದಿರೋದು ಧನುಷ್ ಅವರು. ಅವರು ಗೆದ್ದಿದ್ದಾರೆ, ಬಟ್ ಆ ಗೆಲುವು ನಂದ ಅಲ್ವಾ ಅನ್ನೋ ಒಂದು ಯೋಚನೆಲಂತೂ ಇಲ್ಲಿ ಗೊತ್ತಿದ್ದಾರೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಇಲ್ಲಿ ಕ್ಲಾರಿಟಿ ಕೊಡ್ತಾರೆ ಕಿಚ್ಚ ಸುದೀಪ್ ಸರ್ ಅಂತ ಅಂದ್ಬಿಟ್ಟು ಗೊತ್ತಿದೆ. ಯಾಕಂದ್ರೆ ಅಶ್ವಿನಿ ಅವರು ಅಷ್ಟೆಲ್ಲ ಮಾತಾಡ್ಬಿಟ್ರು. ಯಾಕಂದ್ರೆ ಪ್ರೋಮೋದಲ್ಲಿ ತೋರಿಸಿದ್ದಾರೆ, ನಿನ್ ಮನಸ್ಸಾಕ್ಷಿಗೆ ನೀನ್ ಕೇಳ್ಕೊ ಅಂತ ಹೇಳಿದ್ರಲ್ವಾ. ನಿಜವಾಗ್ಲೂ ಕೂಡ ಇಲ್ಲಿ ಅಶ್ವಿನಿ ಅವರು ಕೆಲವೊಂದು ವಿಚಾರನ ನಾನು ಇಲ್ಲಿ ಹೇಳ್ತಿರೋದು, ಅವ್ರ ಮನಸ್ಸಾಕ್ಷಿನ ಅವ್ರು ಕೇಳ್ಕೋಬೇಕಾಗಿದೆ. ಇಲ್ಲಿ ಅಟ್ಲೀಸ್ಟ್ ಧನುಷ್ ಅವರು ಒಂದು ಗೇಮ್, ಅದು ಏನೋ ಹೌದು ಒಂದು ತಪ್ಪಂತೂ ಇಲ್ಲಿ ಆಗಿದೆ, ಸಣ್ಣ ಮಿಸ್ಟೇಕ್ ಅಂತೂ ಇಲ್ಲಿ ಆಗಿದೆ, ಬೇರೆಯವ್ರಿಗೆ ಅದು ದೊಡ್ಡದಾಗಿ ಕಾಣಿಸ್ಬೋದು. ಅವರು ಗೊತ್ತಿಲ್ಲದೆ ಆ ಮಿಸ್ಟೇಕ್ ಮಾಡಿದ್ದಾರೆ. ಗೇಮ್ನ ಇಲ್ಲಿ ಫುಲ್ ಫಿನಿಶ್ ಮಾಡಿದ್ದಾರೆ, ಹೌದಲ್ವಾ. ಇಲ್ಲಿ ಬಿಗ್ ಬಾಸ್ ಆನ್ ದ ಸ್ಪಾಟಲ್ಲೇ ಇಲ್ಲ, ಇಲ್ಲಿ ಧನುಷ್ ಅವ್ರು ಗೆದ್ದಿಲ್ಲ, ಮತ್ತೆ ಇಲ್ಲಿ ಗೇಮ್ನ ಆಡಿ ಅಂತ ಹೇಳಿದರೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಗೇಮ್ ಎಲ್ಲ ಮುಗಿದಾದ್ಮೇಲೆ ಎಲ್ಲರೂ ಕೂಡ ಸ್ವಲ್ಪ ಇಲ್ಲಿ ಖುಷಿ ಪಟ್ಟರು. ಇವ್ರನ್ನ ಸ್ಪಂದನ ಅವರು, ಕಾವ್ಯ ಅವರು, ರಾಶಿಕ್ ಅವರು ಎಲ್ಲರೂ ಕೂಡ ಇಲ್ಲಿ ಧನುಷ್ ಅವ್ರು ಗೆದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ರಲ್ಲ. ಆವಾಗ ಇಲ್ಲಿ ಅಶ್ವಿನಿ ಅವರು ಬೇಜಾರು ಮಾಡ್ಕೊಂಡ್ರು. ಆದರೆ ಇಮಿಡಿಯೇಟಾಗಿ ಬಿಗ್ ಬಾಸ್ ಬಂದು ಇಲ್ಲಿ ಹೇಳಲಿಲ್ಲ. ಯಾಕಂದರೆ ಅವರು ಕೂಡ ಟೈಮ್ ತೊಗೊಂಡಿದ್ದು ಏನಕ್ಕೆ ಅಂತಂದರೆ ಇಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಫೂಟೇಜ್ನ ತೋರಿಸ್ಬೇಕಿತ್ತಲ್ವಾ. ಯಾಕಂದರೆ ರೂಮಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಕೂಡ ಲಿವಿಂಗ್ ಇರೋದಲ್ಲಿ ಬಂದ ತಕ್ಷಣ ವಿಟಿನ ಪ್ಲೇ ಮಾಡಿ ತೋರಿಸಿದ್ರು. ಯಾಕಂದರೆ ಅವ್ರಿಗೂ ಸಮಯ ಬೇಕು, ಅಲ್ಲಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ಬೇಕಿತ್ತು. ಅದಕ್ಕೆ ಇಲ್ಲಿ ಟೈಮ್ನ ತೊಗೊಂಡ್ರು. ಅಶ್ವಿನಿ ಅವರು ಇದನ್ನೇ ಇಲ್ಲಿ ಅಡ್ವಾಂಟೇಜ್ ಆಗಿ ತೊಗೊಂಡ್ಬಿಟ್ಟು ಏನೋ ಅವರು ಗೇಮ್ನ ಫಿನಿಶ್ ಮಾಡಿಬಿಟ್ರು. ಒಂದು ಫ್ಯಾಕ್ಚರ್ ಆಫ್ ಸೆಕೆಂಡ್ಸ್, ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಸ್ಗೆ ಇವಾಗ ಹೇಗೆ ಎಲ್ಲ ಘಟನೆಗಳು ನಡೆದೋಗುತ್ತೆ ಅಂತ ಹೇಳ್ತಾರೋ ಆ ಟೈಮಲ್ಲಿ ನಾನು ಸೋತೋಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಆಡ್ಬಿಟ್ರು. ಮೇಯ್ನಾಗಿ ಧನುಷ್ ಅವರು ತುಂಬಾ ಕಷ್ಟಪಟ್ಟು ಅಂದ್ರೆ ಜೋಡಿಸ್ಬಿಟ್ಟಿದ್ರು ಆಲ್ಮೋಸ್ಟ್ ಆಗಿ. ಇನ್ನು ಇವರು ತಳ್ತಾ ಇದ್ರು ಆ ಕಡೆ ಈ ಕಡೆ ಇದನ್ನ ಚಾಕು ಬರಬೇಕು ಅಂತಂದ್ರೆ ಪಜಲ್ ಅವ್ರಿಗೆ ಆಡಕ್ಕೆ ಬರಲ್ಲ. ಬಿಡಿ, ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ಇವನ್ ಅವರೇ ಈ ಮಾತನ್ನ ಇಲ್ಲಿ ಹೇಳಿದ್ದಾರೆ, ಏನೋ ಅವರು ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ಅಲ್ಲಿ ಸೋತೋಗ್ಬಿಟ್ಟಿದ್ದಾರೆ. ಏನಿಲ್ಲಿ 2-3 ಸೆಕೆಂಡ್ಗಳು ಅಷ್ಟೇ ಇಬ್ರಿಗೂ ಕೂಡ ಅಂತರ ಇತ್ತು, ಅಷ್ಟರಲ್ಲಿ ಇವರು ಸೋತೋಗ್ಬಿಟ್ರು ಅಶ್ವಿನಿ ಅವರು ಅಂತ ಹೇಳಿದರೆ, ಹೌದಪ್ಪ ತುಂಬಾನೇ ಮೋಸ ಆಗೋಯ್ತು ಹಾಗೆ ಹೀಗೆ ಅಂತ ಮಾತಾಡ್ಕೊಂಡಿದ್ರೆ ನಿನ್ನ ಮನಸ್ಸಾಕ್ಷಿ ಕೇಳ್ಕೊ ಅಂತ ಅಶ್ವಿನಿ ಅವ್ರು ಹೇಳಿದರೆ ಓಕೆ ಅಂತ ಹೇಳ್ಬೋದಿತ್ತು. ಆದರೆ ಇವರು ಏನು ಕೂಡ ಜೋಡಿಸೇ ಇಲ್ಲ ನೀಟಾಗಿ. ಇಲ್ಲಿ ಸುಮಾರು ಟೈಮ್ ಇತ್ತು ಧನುಷ್ ಅವ್ರಿಗೆ ಅದೊಂದು ಇದು ಏನು ಮಾಡಿದ್ರು ಕ್ಲೀನಾಗಿ ಜೋಡಿಸಿದ್ದು. ಸ್ವಲ್ಪ ಕೆಳಗಡೆ ಎಂಡಿಂಗಲ್ಲಿ ಬರ್ಬೇಕಾದ್ರೆ ಮಾತ್ರ ಅಲ್ಲಿ ಸ್ಟಕ್ ಆಗ್ತಿತ್ತು ಅಷ್ಟೇ, ಒಂಚೂರು ಎಲ್ಲೋ ಅಂತ ಹೇಳಬೇಕು. ಆದರೂ ಕೂಡ ಮಿಸ್ಟೇಕ್ ಆಗಿದೆ, ಒಪ್ಕೊಳ್ಳೋಣ. ಇವರೇನೋ ನಾನೇ ಫಿನಿಶ್ ಮಾಡಿಬಿಡ್ತಿದ್ದೆ, ನಾನೇ ಗೆದ್ದು ಬಿಡ್ತಿದ್ದೆ ಅಂತ ಇಲ್ಲಿ ಆಡೋದ್ರಲ್ವಾ. ನಿಜವಾಗ್ಲೂ ಇಲ್ಲಿ ಒಂದು ಗೇಮ್ನ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ, ನಾನು ಬಯಸ್ತೀನಿ. ಯಾಕಂತಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಅಶ್ವಿನಿ ಅವರು ಇಲ್ಲಿ ಹೇಳಿದ್ದು ಮನಸ್ಸಾಕ್ಷಿನ ಕೇಳ್ಕೊ ಅಂತ ಅಂದಾಗ ಎಂಥವ್ರಿಗೆ ಆದರೂ ಕೂಡ ಇಲ್ಲಿ ಹರ್ಟ್ ಆಗೇ ಆಗುತ್ತೆ. ಅದು ಬೇರೆ ಇಲ್ಲಿ ಮತ್ತೆ ಗೇಮ್ನ ಆಡಿಸ್ಲಿಲ್ಲ, ವೋಟಿಂಗ್ ಮೂಲಕ ಇಲ್ಲಿ ಹೋಗಬೇಕು ಅಂತಂದ್ಬಿಟ್ಟು ಬಿಗ್ ಬಾಸೇ ಹೇಳಿದ್ರು. ಅಂದರೆ ಮನ ಹೋಲಿಸ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿದಾಗ ಇಲ್ಲಿ ಧನುಷ್ ಅವರು ಎಲ್ಲರ ಹತ್ರನೂ ಮಾತಾಡಿದ್ರು, ಅಶ್ವಿನಿ ಅವರು ಕೂಡ ಎಲ್ಲರ ಹತ್ರನೂ ಮಾತಾಡಿದ್ರು. ಬಟ್ ಅಶ್ವಿನಿ ಅವರು ಇಲ್ಲಿ ಏನು ಮಾತಾಡಿದ್ರು ಸ್ವಲ್ಪ ಇಲ್ಲಿ ಆ ಒಂದು ಟೈಮಲ್ಲಿ ಸ್ವಲ್ಪ ಅದು ಓವರ್ ಅಂತ ಅನಿಸ್ತು. ಇಲ್ಲಿ 4 ಜನ ಧನುಷ್ ಅವ್ರಿಗೆ ಓಟ್ ಹಾಕ್ತಾರೆ, ಇನ್ನು 3 ಜನ ಬಂದ್ಬಿಟ್ಟು ಅಶ್ವಿನಿ ಅವರಿಗೆ ಓಟ್ ಹಾಕ್ತಾರೆ. ರಕ್ಷಿತಾ ಅವರು, ರಘು ಅವರು ಅಂತೂ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ನೀಟಾಗಿ ಗೊತ್ತಾಯಿತು. ಗೇಮ್ ಆಡಿದ್ದಾರೆ, ಅದೊಂದು ಗೇಮಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಹೌದು, ಬಟ್ ಬೇರೆ ಎಲ್ಲ ಗೇಮಲ್ಲೂ ಕೂಡ ಗೆದ್ದಿದಾರಲ್ವಾ. ಆದರೆ ಫಸ್ಟಿಗೆ ಮಾತಾಡಿದ್ದೇನು ರಘು ಅವರು, ಇಲ್ಲಿ ಮಾತಾಡಿದ್ದೇನು, ಅದಕ್ಕೆ ಇವ್ರು ಯಾರ್ದು ಕೂಡ ಡಿಸಿಷನ್ ಬೇಕಾಗಿಲ್ಲ. ಒಂದು ಗೇಮು ಇಲ್ಲಿ ಅಶ್ವಿನಿ ಅವ್ರಿಗೆ ಮತ್ತು ಇಲ್ಲಿ ಧನುಷ್ ಅವ್ರಿಗೆ ಇಬ್ಬರಿಗೂ ಕೂಡ ಒಂದು ಗೇಮ್ ಅಂತ ಕೊಟ್ಟುಬಿಟ್ಟು ಯಾರು ಗೆಲ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಆಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಗೇಮ್ ಆಡೇ ಗೆದ್ದೆ ಅಂತಂದ್ಬಿಟ್ಟು ಧನುಷ್ ಅವ್ರಿಗೂ ಕೂಡ ಒಂದು ಸಮಾಧಾನ ಇರುತ್ತೆ, ನಾನು ಕೂಡ ಗೇಮ್ ಆಡಿ ಸೋತ್ನಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರಿಗೂ ಕೂಡ ಒಂದು ಸಮಾಧಾನ ಇರುತ್ತೆ. ಈಗ ಒಂದು ಏನು ಗೇಮ್ ಕೊಟ್ಟಿದ್ರು ಆ ಒಂದು ಕೀ ಕೊಡಬಾರ್ದು, ಒಟ್ಟು ಪಜಲ್ ಏನಿತ್ತು ಅದನ್ನು ಜೋಡ್ಸೋದು ಕೊಡಬೇಕು. ಈಗ ಬಿಗ್ ಬಾಸ್ ಲೋಗೋದಂತೂ ಇಲ್ಲಿ ಇದ್ದೇ ಇರುತ್ತೆ, ಆ ಒಂದು ಸೆಟಪ್ ಏನಿರುತ್ತೆ ಪಜಲ್ಗಳದ್ದು ಅದನ್ನು ಇಟ್ಟೇ ಇರ್ತಾರೆ. ಇಲ್ಲ ಅವ್ರ ಫೋಟೋಗಳನ್ನೇ ಇಲ್ಲಿ ಪಜಲ್ ಅಂತೂ ಇಲ್ಲಿ ಖಂಡಿತವಾಗ್ಲೂ ಮಾಡಿಸಿರ್ತಾರೆ. ಈ ಥರ ಅಲ್ಲಿ ಇಟ್ಬಿಟ್ಟು ಇಬ್ರಿಗೂ ಟೈಮ್ ಕೊಡ್ತೀನಿ, ಯಾರು ಇಲ್ಲಿ ಫಸ್ಟ್ ಮಾಡ್ತೀರೋ ಅವ್ರು ಇಲ್ಲಿ ಫೈನಲಿಸ್ಟ್ ಆಗ್ತಾರೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಎಕ್ಸಲೆಂಟ್ ಆಗಿರುತ್ತೆ. ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಥರದೊಂದು ಗೇಮ್ ಕೊಟ್ಬಿಟ್ಟು ಧನುಷ್ ಅವ್ರಿಗೆ ಅಶ್ವಿನಿ ಅವ್ರಿಗೆ ಟೈಮ್ನ ಕೊಟ್ಬಿಟ್ಟು ಯಾರು ಗೆಲ್ತಾರೆ ಅಂತ ನೋಡೋಕ್ಕೆ ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿ ನನಗಂತೂ ಇದೆ. ಈ ಥರ ಕೊಟ್ಟರೆ ನಿಜವಾಗ್ಲೂ ಕೂಡ ಅವರು ಕೂಡ ನೊಂದ್ಕೊಳ್ಳಲ್ಲ. ಹೌದು ಮನೆಯವರೆಲ್ಲರಿಗೂ ಕೂಡ ನನಗೆ ಓಟ್ ಹಾಕಿದ್ರು ಅಂತಂದ್ಬಿಟ್ಟು ಮತ್ತು ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರಲ್ಲ ನಿನ್ನ ಮನಸ್ಸಾಕ್ಷಿ ಕೇಳ್ಕೊ ಅಂತಂದ್ಬಿಟ್ಟು ಅವರೇ ಬಿಟ್ಕೊಡ್ಬೋದಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ಬಿಟ್ರು. ಧನುಷ್ ಅವ್ರು ಯಾಕೆ ಬಿಟ್ಕೊಡ್ತಾರೆ, ಅಶ್ವಿನಿ ಅವರಂತೂ ಇಲ್ಲಿ ಜೋಡಿಸಿಲ್ಲ ಏನಿಲ್ಲ, ಅಂದರೆ ತುಂಬ ಹತ್ರನೂ ಕೂಡ ಹೋಗಿಲ್ಲ ಗೇಮ್ಗೆ. ಗೆದ್ದೇ ಬಿಡ್ತದೆ ಅಂತ ಅಂದ್ಬಿಟ್ಟು, ಅಂದರೆ 2-3 ಸೆಕೆಂಡ್ ಮಾತ್ರ ಇಲ್ಲಿ ಆಗೋಯ್ತು ಅಂತಂದ್ಬಿಟ್ಟು.
ಇಲ್ಲಿ ಗಿಲ್ಲಿಯವ್ರಿಗೆ ಹೇಳಿದ್ರಲ್ಲ, ನಾನು ಅಖಾಡದಲ್ಲಿ ನಾ ಸೋಲ್ಸಿದ್ದೀನಿ ಅಂತ ಅಂದ್ಬಿಟ್ಟು ಈಗ ಒಂದು ಏನಾದರೂ ಈ ಥರ ಒಂದು ಆಕ್ಟಿವಿಟೀಸ್ ಅಂತೂ ಮಾಡಿಸ್ತಾರೆ ಶನಿವಾರ ಭಾನುವಾರ. ಇವಾಗ ಒಂದು ಆಕ್ಟಿವಿಟಿ ಮಾಡಿಸ್ಬೇಕು ಗಿಲ್ಲಿಯವ್ರಿಗೆ ಮತ್ತು ಅಶ್ವಿನಿಯವ್ರಿಗೆ. ಅದರಲ್ಲಿ ಯಾರು ಗೆಲ್ತಾರೆ, ಅಖಾಡದಲ್ಲಿ ಯಾರು ಬಂದ್ಬಿಟ್ಟು ಗೆದ್ರು ಸೋತ್ರು ಅಂತ ಅಂದ್ಬಿಟ್ಟು ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಯಾವ ಗೇಮ್ ಆಡಿಸ್ಲಿಲ್ಲ ಅಂದರೂ ಕೂಡ ಅಶ್ವಿನಿಯವ್ರಿಗೆ ಮತ್ತು ಇಲ್ಲಿ ಧನುಷ್ ಅವ್ರಿಗೆ ಒಂದು ಗೇಮ್ ಅಂತ ಕೊಟ್ಟು ಒಂದು ಚಟುವಟಿಕೆ ಅಂತ ಈ ಥರ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ನಿಜವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈ ಥರ ಒಂದು ಏನಾದರೂ ಒಂದು ಗೇಮ್ ಕೊಟ್ಟು ಮತ್ತೆ ಇಲ್ಲಿ ಅಷ್ಟೆಲ್ಲ ಮಾತಾಡಿದ್ರಲ್ಲ ಅಶ್ವಿನಿ ಅವರು, ನಾನು ಗೆದ್ದೇ ಬಿಡ್ತಿದ್ದೆ, ನನಗೆ ಒಂದು ಮೋಸ ಆಯಿತು ಅಂತ ಅಂದ್ಬಿಟ್ಟು ಅಂದ್ರಲ್ವಾ, ಏನೋ ದೊಡ್ಡ ಮೋಸ, ನನ್ನ ಕನಸೇ ನುಚ್ಚುನೂರು ಆಗೋಯ್ತು, ನಾನು ಕ್ಯಾಪ್ಟನ್ ಆಗೇ ಬಿಡ್ತಿದ್ದೆ ಅನ್ನೋ ರೀತಿ ಮಾತಾಡಿದ್ರು. ಬಟ್ ಇವಾಗ ಗೇಮ್ ಕೊಟ್ಟು ನಿಜವಾಗ್ಲೂ ಅಶ್ವಿನಿ ಅವರು ಗೆಲ್ತಿದ್ರು ಅಂತಂದರೆ ಗೆಲ್ಲಿ, ನಾವು ಕೂಡ ಓಕೆ ಅಂತ ಹೇಳೋಣ. ಆದರೆ ಇಲ್ಲಿ ಧನುಷ್ ಅವ್ರು ಏನಾದರೂ ಗೆದ್ರೆ ಅವಾಗ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ನಿಮಗೇನು ಅನಿಸ್ತದೆ ವೀಕ್ಷಕರೇ? ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ, ಮತ್ತೆ ಈ ವಾರ ಯಾರು ಎಲಿಮಿನೇಟ್ ಆದ್ರೆ ಚೆನ್ನಾಗಿರುತ್ತೆ, ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.